ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ತೋರ್ಸೋಕೆ ಬಂದಿದ್ದೀನಿ. ಒಂದು 5 ಮೆಣಸು ತೊಗೊಂಡಿದ್ದೀನಿ, ಒಂದೆರಡು ಲವಂಗ, ಹಾಗೆ ಚಕ್ಕೆ ಒಂದು ಚಿಕ್ಕದು ಇಂಚಷ್ಟು, ಹಾಗೆ ಒಂದು ದಪ್ಪದ ಬೆಳ್ಳುಳ್ಳಿ, ಒಂದು ಇಂಚು ಶುಂಠಿ, ಒಂದು ಚಿಕ್ಕದಾದ ಈರುಳ್ಳಿ ಚೆನ್ನಾಗಿ ರುಬ್ಕೊಬೇಕು ಫ್ರೆಂಡ್ಸ್, ನೀರು ಹಾಕ್ದಿರಾ. ಹಾಗೆ ಒಂದು ಈರುಳ್ಳಿ, ಒಂದು ಟೊಮೆಟೊ, ಹಾಗೆ ಮಸಾಲ ಐಟಮ್ ಮತ್ತು ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಅರಿಶಿನ, ತುಪ್ಪ ತೊಗೊಂಡು ಒಂದು ಕುಕ್ಕರ್ಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ತುಪ್ಪ ಹಾಕಿದ್ಮೇಲೆ ಪಲಾವ್ ಎಲೆ, ಹಾಗೆ ಒಂಚೂರು ಚಕ್ಕೆ ಹಾಕಿ ರೆಡಿ ಏಲಕ್ಕಿ ಹಾಕ್ಕೊಂಡು ಕೊಯ್ದಿರೋ ಅಂಥ ಈರುಳ್ಳಿ, ದಪ್ಪದಾದ ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಒಂಚೂರು ಮೆರೂನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೆ ಒಂಚೂರು ಕಸ್ತೂರಿ ಮೇಥಿ ಕೂಡ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಬೇಕಂದ್ರೆ ಹಾಕ್ಕೊಬೋದು. ಹಾಗೆ ರುಬ್ಬಿರೋದು ಈ ಥರ ಇರುತ್ತೆ ಫ್ರೆಂಡ್ಸ್. ನಾನು ಯಾವಾಗ ಕುಟಾಣಿಯಲ್ಲಿ ಕುಟ್ಟುತ್ತಾ ಇದ್ದೆ, ಆಗ ಟೈಮ್ ಇಲ್ಲ ಅಂದ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿದೆ. ನೀವು ಬೇಕಂದರೆ ಕುಟಾಣಿನ ಚಿಕ್ಕದಿದ್ದರೆ ನಿಮ್ಮ ಮನೇಲಿ ಅದ್ರಲ್ಲಿ ಕೂಡ ಮಾಡ್ಕೊಬೋದು. ನೀವೇ ನೋಡ್ತಾ ಇದ್ದೀರಾ. ಹಾಗೆ ರುಬ್ಬಿರೋಂಥ ಪೇಸ್ಟ್ ಕೂಡ ಹಾಕ್ಕೊಬೇಕು, ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೆ ನಾನು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟಿಗೆ ಅಂತ. ಇಲ್ಲಾಂದರೆ ನೀವು ಬಟಾಣಿ ಕೂಡ ಹಾಕ್ಕೊಬೋದು, ಅದು ನಿಮ್ಮ ಚಾಯ್ಸು. ನನಗಿಷ್ಟ ಅಂತ ನಾನು ಹಾಕಿದ್ದೀನಿ. ಕಡಲೆ ಬೀಜ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ನೋಡ್ತಾ ಇದ್ದೀರಾ ಯಾವ ಥರ ಮೆರೂನ್ ಆಗಿದೆ ಅಂತ. ಇವಾಗ ಕೊಯ್ದಿರೋಂಥ ಟೊಮೆಟೊನೆಲ್ಲ ಹಾಕಿ ಚೆನ್ನಾಗಿ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ಳಿ, ಆಗ ಬೇಗ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್. ನಾನು ಕೂಡ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಟೊಮೆಟೊ ಎಲ್ಲ ಒಂಚೂರು ಸಾಫ್ಟ್ ಆಗೋವರೆಗೂ ಇದು ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಖಾರದ ಪುಡಿ, ಮಸಾಲ ಪುಡಿ 1 ಸ್ಪೂನ್. ನಮ್ಮದು ಮನೇಲಿ ಮಾಡಿರೋದ್ರಿಂದ ಖಾರ ತುಂಬ ಇರುತ್ತೆ, ಅದಕ್ಕೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಟೇಸ್ಟು. ಕಾಯಿ ಬೇಕಾದರೂ ಹಾಕ್ಕೊಬೋದು, ಕೊಬ್ಬರಿ ತುರ್ಬಿ ಇಲ್ಲಾಂದರೆ ರುಬ್ಬಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಈ ಗ್ಲಾಸಲ್ಲಿ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ಈಗ 3 ಗ್ಲಾಸ್ ನೀರು ಹಾಕಬೇಕು. ಆಲ್ರೆಡಿ ಫುಲ್ ಎಣ್ಣೆ ಬಿಟ್ಕೊಂಡಿದೆ. ಈಗ ನಾನು ಹಾಕ್ತಾಯಿದ್ದೀನಿ 3 ಗ್ಲಾಸ್ ನೀರು. ನೀವೇ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ. ಎಣ್ಣೆ ಫುಲ್ ಬಿಟ್ಟಿದೆ. ಅದು ಹಾಕಿದ್ಮೇಲೆ ಒಂಚೂರು ಕುದಿ ಬರಲಿ, ಆಮೇಲೆ ಅಕ್ಕಿ ಹಾಕಿ ರುಚಿಗೆ ತಕ್ಕಷ್ಟು ಇವಾಗ ಉಪ್ಪು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡ್ಮೇಲೆ ಬೇಕಂದರೆ ಆಮೇಲೆ ಒಂಚೂರು ಟೇಸ್ಟ್ ನೋಡಿ ನೀವು ಹಾಕ್ಕೊಬೋದು. ನೀರು ಚೆನ್ನಾಗಿ ಕುದಿಬೇಕು. ಕುದಿಯೋವಾಗ ಅಕ್ಕಿನ ತೊಳೆದು ಆಮೇಲೆ ಅಕ್ಕಿ ಹಾಕ್ಕೊಬೇಕು. ನೋಡ್ಬೋದು ನೀವು ಯಾವ ಥರ ಕುದೀತಾ ಇದೆ ಅಂತ. ಈ ಥರ ಒಂದು ಕುದಿ ಬಂದಮೇಲೆ ಅಕ್ಕಿನ ಹಾಕ್ಕೊಬೇಕು. ನಾನು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡ್ಮೇಲೆ ಮುಚ್ಚಿ ಒಂದು ಸತಿ ಮಿಕ್ಸ್ ಕೊಟ್ಟು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕೊತ್ತಂಬರಿ ಹಾಕಬೇಕಿತ್ತು, ಬಟ್ ಮನೇಲಿ ಇಲ್ಲ ಅಂತ ಹಾಕಿಲ್ಲ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉದ್ರಾಗೂ ಆಗಿದೆ ಅನ್ನ. ಹಾಗೆ ಒಂದು ಸತಿ ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಫ್ರೆಂಡ್ಸ್.